ಮಹಿಳಾ ಮೀಸಲಾತಿ ಮಸೂದೆಗೆ ನಿನ್ನೆ ಲೋಕಸಭೆಯಲ್ಲಿ ಸೋಲಾಗ್ಬಿಡ್ತು. ಈ ಸೋಲಿನ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ದೇಶವನ್ನ ಉದ್ದೇಶಿಸಿ ಮಾತನಾಡುವವರಿದ್ದಾರೆ. ರಾತ್ರಿ 8:30ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿಗೆ ನಿನ್ನೆ ಸೋಲಾದಂತ ಹಿನ್ನೆಲೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡುವಂತಹ ನಿರೀಕ್ಷೆ ಇದೆ. ಇವತ್ತು ಕ್ಯಾಬಿನೆಟ್ ಸಭೆಯನ್ನ ನಡೆಸಿದ್ರು ಪ್ರಧಾನಿ ನರೇಂದ್ರ ಮೋದಿ. ಇವತ್ತು ರಾತ್ರಿ ಮಹಿಳಾ ಮೀಸಲಾತಿ ಮಸೂದೆ ಸೋಲಿನ ಬಗ್ಗೆ ಮಾತನಾಡಲಿದ್ದಾರೆ. ವಿರೋಧ ಪಕ್ಷಗಳು ಮಹಿಳಾ ವಿರೋಧಿ ತಪ್ಪಿತಸ್ಥರು ಅಂತ ಹೇಳಿ ಕ್ಯಾಬಿನೆಟ್ ಸಭೆಯಲ್ಲಿ ಹೇಳಿದ್ದಾರಂತೆ ಪ್ರಧಾನಿ ನರೇಂದ್ರ ಮೋದಿ. ಇವತ್ತು ರಾತ್ರಿಯ ಭಾಷಣದಲ್ಲೂ ಕೂಡ ವಿಪಕ್ಷಗಳನ್ನ ಪ್ರಧಾನಿ ನರೇಂದ್ರ ಮೋದಿ ವಿಪಕ್ಷಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆ. ನಿನ್ನೆ ಮಸೂದೆಯನ್ನ ಮತಕ್ಕೆ ಹಾಕಿದಂತಹ ಸಂದರ್ಭದಲ್ಲಿ 298 ಮತಗಳು ಪರವಾಗಿ ಬಿದ್ದಿದ್ವು, 230 ಮತಗಳು ಆ ಮಸೂದೆಯ ವಿರುದ್ಧ ಬಿದ್ದಿದ್ವು. ಸಾಂವಿಧಾನಿಕ ತಿದ್ದುಪಡಿಯಾಗಿರುವಂತಹ ಕಾರಣಕ್ಕಾಗಿ 3/2 ಬಹುಮತ ಸಿಗಬೇಕಾಗಿತ್ತು. ಇಲ್ಲ ಅಂತಂದ್ರೆ ನಾರ್ಮಲ್ ಮಸೂದೆಗಳು ಅಂತಂದ್ರೆ ಸಿಂಪಲ್ ಮೆಜಾರಿಟಿ ಸಾಕಾಗತ್ತೆ. ಯಾಕಂದ್ರೆ ಬಹುಮತದಿಂದಲೇ ಪ್ರಧಾನಿ ಮೋದಿ ಸರ್ಕಾರವನ್ನ ನಡೆಸ್ತಾ ಇರೋದು. ಆದರೆ ಸಾಂವಿಧಾನಿಕ ತಿದ್ದುಪಡಿಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ, ವಿಶೇಷ ತಿದ್ದುಪಡಿಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ 3/2 ಬಹುಮತ ಬೇಕು ಸದನದ್ದು ಅಂತ ಹೇಳಿ ಸಂವಿಧಾನದಲ್ಲೇ ಉಲ್ಲೇಖ ಇದೆ. ಇದು ಸಾಂವಿಧಾನಿಕ ತಿದ್ದುಪಡಿಯಾಗಿದ್ದಂತಹ ಕಾರಣಕ್ಕಾಗಿ 3/2 ಬಹುಮತ ಸಿಗಬೇಕಾಗಿತ್ತು. ಆದರೆ ಮಸೂದೆಗೆ ಸೋಲಾಗಿದೆ. ಅದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನ ಉದ್ದೇಶಿಸಿ ಇವತ್ತು ರಾತ್ರಿ 8:30ಕ್ಕೆ ಮಾತನಾಡುವವರಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಮಸೂದೆಗೆ ಸೋಲಾಗಿದೆ. ಸೋಲಿನ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿಯವರ ಮಾತು. ಏನು ಮಾತನಾಡಬಹುದು ಅನ್ನೋದು ಕುತೂಹಲ. ಹೌದು ವಿದೇಶಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಹಿಂದೆ ದೇಶದವನ್ನ ಉದ್ದೇಶಿಸಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾತನಾಡಿದ್ರೆ, ಹಾಗೆಲ್ಲ ದೇಶದ ಎಲ್ಲಾ ಜನರನ್ನ ಉದ್ದೇಶಿಸಿ ಮಾತನಾಡಿದ್ರೆ ಮತ್ತು ದೇಶಕ್ಕಾಗಿ ಜನ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ ಮತ್ತು ದೇಶದ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ದೇಶದ ಪ್ರತಿ ತಿಂಗಳು ಕೂಡ ಪ್ರಧಾನಿ ಮೋದಿ ಅವರು ಮನ್ ಕಿ ಬಾತ್ ನ ಮೂಲಕ ಕೂಡ ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ದೇಶದ ಜನರಿಗೆ ತಮ್ಮದೇ ಆದಂತಹ ಸಂದೇಶವನ್ನು ಕೊಡ್ತಾರೆ. ಜನರ ಆರೋಗ್ಯ ಆಗ್ಬೋದು, ಕೃಷಿ, ಕ್ರೀಡೆ ಆಗ್ಬೋದು ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿನ ಉನ್ನತಿ, ಏಳಿಗೆ, ಪ್ರಗತಿಯನ್ನು ಕೂಡ ಪ್ರಸ್ತಾಪಿಸಿ ಮಾತನಾಡ್ತಾರೆ. ದೇಶದ ಜನರನ್ನ ಬೇರೆ ಬೇರೆ ರೀತಿಯಲ್ಲಿ ಒಳ್ಳೆ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡ್ತಾರೆ. ಆದ್ರೀಗ ನಿನ್ನೆ ತಾನೇ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದೆ. ಆ ಮಸೂದೆಗೆ ಸೋಲಾದ ಬಳಿಕ ಇವತ್ತು ರಾತ್ರಿ 8:30ಕ್ಕೆ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಮಾತನಾಡುವಂತದ್ದು ನಿಗದಿಯಾಗಿದೆ. ಹೀಗಾಗಿ ಪ್ರಧಾನಿ ಮೋದಿ ಅವರು ಇವತ್ತು ಏನ್ ಮಾತನಾಡ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಆದ್ರೀಗ ನಿನ್ನೆ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿರೋದ್ರಿಂದಾಗಿ ಈ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗ್ಲಿಕ್ಕೆ ಏನ್ ಕಾರಣ, ಯಾರು ಕಾರಣ, ಹೀಗಾಗಿ ದೇಶದ ಮಹಿಳೆಯರು ಈಗ ಏನ್ ಮಾಡ್ಬೇಕಾಗಿದೆ ಮತ್ತು ದೇಶದ ಮಹಿಳೆಯರಿಗೆ ಒಂದು ರಾಜಕೀಯ ಮೀಸಲಾತಿಯನ್ನ ನೀಡಲಿಕ್ಕೆ ಯಾವ ಪಕ್ಷಗಳು ಅಡ್ಡಿಪಡಿಸೋದು ಏನು ಅನ್ನೋದ್ರ ಬಗ್ಗೆನೇ ಈಗ ಪ್ರಮುಖವಾಗಿ ಮಾತನಾಡ್ತಕ್ಕಂತಹ ನಿರೀಕ್ಷೆಗಳು ಕೂಡ ಸಹಜವಾಗಿಯೇ ಇವೆ. ಈಗ ಮುಖ್ಯವಾಗಿ ಈಗ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು 2 ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯುವಂತದ್ದು ಬಾಕಿ ಇದೆ. ಈ ತಿಂಗಳ 23 ಮತ್ತು 29ಕ್ಕೆ ಈ 2 ರಾಜ್ಯಗಳಲ್ಲಿ ಚುನಾವಣೆ ನಡೆಯಲಿದೆ, ಮತದಾನ ನಡೆಯಲಿದೆ. ಈಗಾಗಲೇ 3 ರಾಜ್ಯಗಳಲ್ಲಿ ಮತದಾನ ಮುಕ್ತಾಯವಾಗಿದೆ. ಕೇರಳ, ಪುದುಚೇರಿ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಮತದಾನ ಮುಕ್ತಾಯ ಆಗಿದೆ. ಆದ್ರೀಗ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಡೀತಕ್ಕಂಥ ಮತದಾನದಲ್ಲೂ ಕೂಡ ಗಮನದಲ್ಲಿ ಇಟ್ಕೊಂಡೇ ಮೋದಿ ಅವರು ಕೂಡ ಮಾತನಾಡುವಂತ ನಿರೀಕ್ಷೆ ಇದೆ. ನಿನ್ನೆ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗ್ಲಿಕ್ಕೆ ವಿರೋಧ ಪಕ್ಷಗಳೇ ಕಾರಣ. ಕೇಂದ್ರದ ಮೋದಿ ಸರ್ಕಾರ, NDA ಸರ್ಕಾರ ಮಹಿಳೆಯರಿಗೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ 33% ಸ್ಥಾನಗಳನ್ನ ಮೀಸಲಿಡಲಿಕ್ಕೆ ಸಿದ್ಧವಾಗಿತ್ತು. ಈ ಕಾರಣಕ್ಕಾಗಿನೇ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆಯನ್ನ ಮಾಡೇ ಮಹಿಳೆಯರಿಗೆ 272 ಸ್ಥಾನಗಳನ್ನ ಲೋಕಸಭೆಯಲ್ಲಿ ಮೀಸಲಿಡಲಿಕ್ಕೋಸ್ಕರನೇ ಮಸೂದೆಗಳನ್ನ ಮಂಡಿಸಲಾಗಿತ್ತು. ಆದ್ರೆ ಈ ಮಸೂದೆಗಳಿಗೆ ಸೋಲಾಗುವಂತೆ ಮಾಡಿರೋದು ವಿರೋಧ ಪಕ್ಷಗಳು, ಇಂಡಿಯಾ ಮೈತ್ರಿಕೂಟ. ಹೀಗಾಗಿ ಇಂಡಿಯಾ ಮೈತ್ರಿಕೂಟದಕ್ಕೆ ಈಗ ನೀವು ಪಾಠವನ್ನ ಕಲಿಸ್ಬೇಕು ಅನ್ನೋ ನಿಟ್ಟಿನಲ್ಲೇ ಪ್ರಧಾನಿ ಮೋದಿ ಅವರು ದೇಶದ ಮಹಿಳೆಯರಿಗೆ ಕರೆ ಕೊಡಬಹುದು ಮತ್ತು ಅವರು ಅದ್ರ ಬಗ್ಗೆ ಮಾತನಾಡಬಹುದು. ವಿರೋಧ ಪಕ್ಷಗಳ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಬಹುದು. ಪ್ರಮುಖವಾಗಿ ಮೋದಿ ಅವರು ದೇಶವನ್ನ ಉದ್ದೇಶಿಸಿ ಮಾತನಾಡಿದ ಸಂದರ್ಭದಲ್ಲಿ ರಾಜಕೀಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮಾತನಾಡಿಲ್ಲ. ರಾಜಕೀಯದ ರ್ಯಾಲಿಗಳಲ್ಲಿ, ರಾಜಕೀಯ ಸಭೆ ಸಮಾರಂಭಗಳಲ್ಲಿ ರಾಜಕೀಯ ವಿಷಯಗಳನ್ನ ಮಾತನಾಡಿದ್ದಾರೆ. ಆದ್ರೀಗ ದೇಶವನ್ನು ಉದ್ದೇಶಿಸಿ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ರಾಜಕೀಯವಾಗಿ ಮಾತನಾಡುವಂಥದ್ದು ಮತ್ತು ವಿರೋಧ ಪಕ್ಷಗಳನ್ನ ಟೀಕಿಸ್ತಕ್ಕಂಥದ್ದು, ವಾಗ್ದಾಳಿ ಮಾಡ್ತಕ್ಕಂತಹ ಸಾಧ್ಯತೆ ಕೂಡ ಇವತ್ತು ಇದ್ದಿರಬಹುದು ಅನ್ನೋ ಒಂದು ಚರ್ಚೆಗಳು ಕೂಡ ಈಗ ನಡೀತಾ ಇವೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಪಾಲಿಟಿಕ್ಸ್ ಅವರು ರಾಜಕೀಯ ಮಾಡಕ್ಕೋಸ್ಕರ ಎರಡನ್ನೂ ಡಿಲಿಮಿಟೇಷನ್ ಮತ್ತೆ ಮಹಿಳಾ ಮೀಸಲಾತಿ ಎರಡನ್ನೂ ಒಟ್ಟಿಗೆ ತಗೊಂಡ್ಬಂದಿದ್ರು. ನಾವು ವಿ ಆರ್ ಅಗೇನ್ಸ್ಟ್ ಓನ್ಲಿ ಡಿಲಿಮಿಟೇಷನ್, ವಿ ಆರ್ ನಾಟ್ ಅಗೇನ್ಸ್ಟ್ ವುಮೆನ್ ರಿಸರ್ವೇಶನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.